ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ಗೆ ಸ್ವಾಗತ. ನಾನು ಸುಭಾಷ್ ಮುಳ್ಳೂರ್. ಗಾಯಾಳುಗೆ ನೆರವಾದ ಸಚಿವ ಸಂತೋಷ್ ಲಾಡ್. ಅಪಘಾತದಲ್ಲಿ ಗಾಯಗೊಂಡ ಗಾಯಾಳುಗೆ ಸಚಿವ ಸಂತೋಷ್ ಲಾಡ್ ನೆರವಾಗಿ ಮಾನವೀಯತೆ ಮೆರೆದ ಘಟನೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ ಬಳಿ ಬೈಕ್ ಸವಾರ ಸತೀಶ್ ಆಯತಪ್ಪಿ ಬಿದ್ದಿದ್ದು ರಸ್ತೆಯಲ್ಲೇ ನೆರಳಾಡುತ್ತಿದ್ದ. ಅದೇ ಮಾರ್ಗವಾಗಿ ಸಾಗುತ್ತಿದ್ದ ಸಚಿವ ಸಂತೋಷ್ ಲಾಡ್ ತಮ್ಮ ಕಾರಿನಲ್ಲಿ ಲೋಕಾಪುರದ ಆಸ್ಪತ್ರೆಗೆ ಕರೆದೊಯ್ದು ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ. ಸಚಿವರ ಕಾರ್ಯಕ್ಕೆ ಸ್ಥಳೀಯರು ಶ್ಲಾಘಿಸಿದ್ದಾರೆ. ಕೈ ಕೊಡಬೇಡ, ಅಲ್ಲ ಕಾಂಗ್ರೆಸ್ ಹುಡುಗರು ರೊಕ್ಕ ಕೊಡುತ್ತೆ, ಅಲ್ಲಿ ಯಾರು ಕಾಂಗ್ರೆಸ್ ಹುಡುಗ ಬಾಗಲಕೋಟೆ ನಡೆಯಪ್ಪ, ಅವ್ನ ಕೈ ರೊಕ್ಕ ಕೊಡ್ಬೇಡ, ನಡ್ಸ್ಕೊಳ್ಳಿ ಕರೆ ಹೋಗಲ್ಲ ಬಾರಮಲ್ಲಿ ದೂರ ಎತ್ತಾಕ್ಬಿಟ್ಟಿದ್ದೀರಾ. ನೋಡಿದ್ರೆ ನಿಮಗೆ ಕಾಲು ಎತ್ಬಿಟ್ರೆ ನೀವೇ ನೀವು ತುಂಬ ನಿಮ್ಮ ಕಡೆ ನಮ್ಗೆ ಹೆಲ್ಪ್ ಆಗುತ್ತೆ. ಟೆಕ್ನಿಕಲಿ ಅದೇ ನೇರ ನೇಮಕಾತಿ ಸಮಸ್ಯೆ ಇದೆ ಅಲ್ಲ, ಮಾತಾಡಿದೆ ಸರ್. ಇಲ್ಲಿ ಮೂಲ ಸಮಸ್ಯೆ ಅಂದರೆ ಈಗ ಸಮುದಾಯ ಆರೋಗ್ಯ ಕೇಂದ್ರ ಆಗ್ಬೇಕಂತೇಳಿ ಸಚಿವರು ಬಂದಾಗ ಬೆಚ್ಚ ಕೊಟ್ಟಿದ್ರು. ಇಲ್ಲಿ ಯಾರು ಡಾಕ್ಟರ್ ಇಲ್ಲ ಸರ್. ಇದು ಜಂಕ್ಷನ್ ಇರೋದ್ರಿಂದ ಸಮಸ್ಯೆ ಏನಂತ ಆಕ್ಸಿಡೆಂಟ್ ಜಾಸ್ತಿ ತಾವೇನಾದರೂ ನಾನು ಮಾತಾಡಿ ನೀವು ಮಾತಾಡಿದ್ರೆ ಒಂದು ಎಷ್ಟು ದೂರ ಇದೆ ಕಿಲೋಮೀಟರ್ದು? 2 ಕಿಲೋ ನಾಗನಾಪುರ ಸರ್. ಆಶಾಪುರ ಹತ್ರ ರೈಲ್ವೆ ಬ್ರಿಡ್ಜ್ ಅಂತ ನಮ್ಮ ಗಾಡಿ ಮುಂದೆ ಬರ್ತಾ ಇರೋ ಸಂದರ್ಭದಲ್ಲಿ ಅವರು ಟ್ರ್ಯಾಕ್ಟರ್ ಹಿಂದ್ಗಡೆ ಇದ್ರು. ಆ ಟ್ರ್ಯಾಕ್ಟರ್ ಇಂದ ರೈಟಿಗೆ ಬಂದ್ಬಿಟ್ಟು ಜೋಲಿ ತಪ್ಪಿದ್ದಾರೆ. ಬಹಳ ಸ್ಲೋ ಇದ್ದ ಪುಣ್ಯಾತ್ಮ. ಹಂಗಾಗಿ ಬಿದ್ದ ತಕ್ಷಣ ಮೋಸ್ಟ್ಲಿ ಕಾಲು ನೀ ಮೇಲೆ ಇಟ್ಕೊಂಡ್ಬಿಟ್ಟಿದ್ದಾನೆ. ನೀರು ತುಂಬಾ ಪೇನ್ ಇದೆ. ಅಲ್ಲಿಂದ ಕರ್ಕೊಂಬಂದು ಈಗ PHC ಸೆಂಟರ್ ತೋರಿಸಿದೀವಿ. ಇಲ್ಲಿ ಅಡ್ಮಿಟ್ ಆಗಿ ಅವರಿಗೆ ನೋಡೋಕ್ಕಾಗಲ್ಲ, ಅದಕ್ಕೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಇವತ್ತು 108 ಬುಕ್ ಮಾಡಿ ಕಳಿಸಿದೀವಿ. ಇಲ್ಲಿರ್ತಕ್ಕಂಥ ನಮ್ಮ ಯಾರು ಡಾಕ್ಟರ್ಗಳು ಎಷ್ಟು ಜನ ವಿನಯ್ ಕುಲಕರ್ಣಿ ಅವರು, ಆಮೇಲೆ ನಮ್ಮ ಇರ್ತಕ್ಕಂಥ ಸ್ಟಾಫ್ ನರ್ಸಸ್ಗಳೆಲ್ಲ ಪ್ರಿಲಿಮಿನರಿ ಚೆಕಪ್ ಮಾಡಿದ್ದೀವಿ. ಸೊ ಈಗ ಅವರಿಗೆ ಅಲ್ಲಿ ಕಳಿಸ್ತಾ ಇದ್ದೀವಿ. ನಾನೆಲ್ಲ DHO ಕೂಡ ಮಾತಾಡ್ತೀನಿ.